ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ 2 ಡೇಸ್ ಲಾಗ್ ಇರುತ್ತೆ. ಇವತ್ತಿನ ಲಾಗ್ ಬಂದು ಶನಿವಾರ ಮತ್ತು ರವಿವಾರದ 2 ದಿನದ ಲಾಗ್ ಇರುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ದೋಸಾನ ಮಾಡಿದ್ದೆ, ಹಾಗೆ ಅದ್ರ ಜೊತೆ ಕಾಯಿ ಚಟ್ನಿ, ಹಾಗೆ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ತರಲೆ ತುಂಟಾಟ ಎರಡು ಮಾಡ್ತಾ ಹಾಗೆ ಕೂತಿದ್ವಿ. ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಟೊಮೆಟೊ ರಸಮ್ನ ಮಾಡ್ಕೊಂಡಿದ್ದೆ. ನಾನು ಭೀಮನ ಅಮಾವಾಸ್ಯೆ ಯಾಕೆ ಮಾಡೋದಿಲ್ಲ, ಯಾಕೆ ಸೆಲೆಬ್ರೇಟ್ ಮಾಡೋದಿಲ್ಲ ಅನ್ನೋದನ್ನ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಅದಿರಿ ಅಂತ ಭಾವಿಸಿ ನೋಡ್ರಿ. ನಾನು ಕೂಡ ಆರಾಮದೀನಿ, ಮಸ್ತ್ ಅದೀನಿ. ಇವತ್ತಿನ ವಿಡಿಯೋ ಶನಿವಾರದ ವಿಡಿಯೋ ಆಗಿರುತ್ತೆ ನೋಡ್ರಿ. ಶನಿವಾರ ದಿನ ಏನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಟೈಮ್ ಬಂದು 7:30. ಇವಾಗ 7:30ಇಂದನೇ ನನ್ನ ದಿನಾನು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. 6:00ಗೆ ಎದ್ದಿದ್ದೆ. ಇವಾಗ ಕಸ ಗುಡಿಸೋದಾಗಿರ್ಬೋದು, ಪಾತ್ರೆ ತೊಳೆಯೋದು, ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಕೆಲಸನೂ ಮುಗೀತು. ಪೂಜೆನೂ ಆಯಿತು, ಸ್ನಾನ ಪೂಜೆ ಎಲ್ಲನೂ ಕೂಡ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಟೈಮು. ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡಿಟ್ಟಿದ್ದೀನಿ. ಬ್ಯಾಟರ್ ಅದು ಎಲ್ಲ ರೆಡಿನೂ ಕೂಡ ಇದೆ. ದೋಸೆ ಜೊತೆ ಕೊಬ್ಬರಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದ್ದೀನಿ. ಸಿಂಪಲ್ ಆಗಿ ಅಷ್ಟೇ ಮಾಡ್ಕೊಂಡ್ಬಿಡ್ತೀನಿ, ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ನಿನ್ನೆ ಲಾಗಲ್ಲಿ ನಾನು ಹೌಸ್ ವೈಫ್ ಮೋಟಿವೇಶನ್ ಲಾಗ್ನ ಅಪ್ಲೋಡ್ ಮಾಡಿದ್ದೆ. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ, ಹೋಗಿ ವಿಡಿಯೋನ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಇವತ್ತು ಏನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಿರ್ತೀವಿ. ಕಾಮನ್ ಆಗಿ ಮಾಡೋದೇ ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ ಆಗಿರ್ಬೋದು. ಸಿಂಪಲ್ ಆಗಿ ಎಲ್ಲರೂ ಕೂಡ ಮಾಡ್ಕೋತಿರ್ತಾರೆ, ನಾನು ಕೂಡ ಹಾಗೆ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರಾಯ್ತು ಅಂತ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಲ್ಯ ಮಾಡ್ಕೋಬೇಕು. ಹಾಗೆ ಚಟ್ನಿನ ಮಿಕ್ಸರಲ್ಲಿ ಹಾಕೊಂಡು ಬಿಡ್ಬೇಕು ನೋಡಿ. ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು. ದೋಸೆ ಬ್ಯಾಟರ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಎಷ್ಟು ಅಳತೆಯಲ್ಲಿ ಹಾಕಬೇಕು ಅದನ್ನು ಕೂಡ ಹೇಳಿದ್ದೀನಿ. ಆ ಅಳತೆಯಲ್ಲಿ ಹಾಕಿದ್ರಂತೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಗರಿ ಗರಿಯಾಗಿ ಬರುತ್ತೆ. ನೀವು ಒಂದೇ ದೋಸೆ ಹಿಟ್ಟಲ್ಲಿ ಸೆಟ್ ದೋಸೆ ಮಾಡ್ಕೋಬೋದು, ಮಸಾಲೆ ದೋಸೆ ಮಾಡ್ಕೋಬೋದು, ಹಾಗೆ ಕ್ರಿಸ್ಪಿಯಾಗಿ ದೋಸೆನೂ ಕೂಡ ಮಾಡ್ಕೋಬಹುದು ನೋಡಿ. ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತ. ನನ್ನ ಮಗಳು, ನನ್ನ ಹಸ್ಬೆಂಡ್ ಕೂಡ ತಿಂದ್ಬಿಟ್ಟು ಅವರು ಆಫೀಸ್ಗೆ ಹೋದ್ರು. ನನ್ನ ಮಗಳು ಸ್ಕೂಲಿಗೆ ಕೂಡ ಹೋದ್ಲು. ಅವಳ ಲಂಚ್ ಬಾಕ್ಸಿಗೆ ಕೂಡ ಇವತ್ತು ದೋಸೆನ ಹಾಕಿ ಕಳಿಸಿದ್ದೆ. ಇವಾಗ ನಾನು ನನ್ನ ಮಗ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ನ ಮಾಡಬೇಕು. ಇಬ್ಬರು ಕೂಡ ಮಾಡಿಲ್ಲ. ಬೆಳಗ್ಗೆ ರಾಗಿ ಗಂಜಿ ಕುಡ್ದಿರ್ತೀವಲ್ವ, ಸ್ವಲ್ಪ ಲೇಟಾಗಿಯೇ ಮಾಡ್ತೀವಿ ಬ್ರೇಕ್ಫಾಸ್ಟ್ನ. ಇವಾಗ ದೋಸೆನೂ ಕೂಡ ಹಾಕೊಂಡ್ಬಿಡ್ತೀನಿ. ಬ್ಯಾಕ್ಗ್ರೌಂಡ್ ಟಿವಿ ವಾಯ್ಸ್ ಜಾಸ್ತಿ ಇತ್ತು, ಅದಕ್ಕೋಸ್ಕರನೇ ನೋಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮಗನ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಟಿವಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅವನು ಟಿವಿ ನೋಡೋದು ಜಾಸ್ತಿ ಅಂತ ಹೇಳ್ಬೋದು. ಇವಾಗ ಸ್ಕೂಲ್ ಇಲ್ಲ ಏನಿಲ್ಲ ನೋಡಿ, ಯಾವಾಗಲೂ ಕಾರ್ಟೂನು, ರೈಮ್ಸು, ಡೋರೆಮೋನು ಇದ್ದೇ ನೋಡ್ತಿರ್ತಾನೆ. ಮತ್ತು ಜಾಕಿ ಚಾನ್ ತುಂಬ ಜಾಸ್ತಿಯಾಗಿ ನೋಡ್ತಾನೆ. ಶಿವ ನೋಡೋದು, ಬರೀ ಅವ್ನು ಟಿವಿ ನೋಡ್ತಿರ್ತಾನೆ, ಅವನ ಆವಾಜೇ ಕೇಳ್ತಿರುತ್ತೆ. ಶಿವ, ಜಾಕಿ ಚಾನು ಇಂಥವೆಲ್ಲ ನೋಡೋದು, ನಮ್ಮ ಮೇಲೆ ಪ್ರಯೋಗ ಮಾಡೋದು, ಫೈಟಿಂಗ್ ಮಾಡೋದು, ಕರಾಟೆ ಮಾಡ್ದಂಗೆ ಮಾಡೋದು ಎಲ್ಲನೂ ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ, ನನ್ನ ಮೇಲೆ ಮತ್ತು ಅವ್ರ ಪಪ್ಪನ ಮೇಲೆ. ಇವಾಗ ನೋಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಕ್ರಿಸ್ಪಿ ಆಗಿರೋ ದೋಸೆ ಮತ್ತು ಹಾಗೆ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ, ಹಾಗೆಯೇ ಆಲೂಗಡ್ಡೆ ಪಲ್ಯ. ಇಷ್ಟೇ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮಾಡಿರೋದು. ನಿಮ್ಮ ಮನೇಲಿ ನೀವು ಏನು ಮಾಡಿದ್ರಿ ಶನಿವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಎಲ್ಲರದು ಬ್ರೇಕ್ಫಾಸ್ಟ್ ಕೂಡ ಆಯ್ತು ನೋಡ್ರಿ. ಎಲ್ಲ ಕಿಚನ್ ಕಟ್ಟಿನೂ ಕೂಡ ಕ್ಲೀನ್ ಮಾಡ್ಕೊಂಡೀನಿ. ಪಾತ್ರೆ ತೊಳ್ಕೊಬೇಕ್ರಿ. ಇವಾಗ ಪಾತ್ರೆ ತೊಳ್ಕೊಂಬಿಟ್ಟು ಹಾಗೆ ಬಟ್ಟೆ ಅದು ವಾಶ್ ಮಾಡೋದು ಕೂಡ ಇದೆ. ಟೈಮ್ ಬಂದು ಇವಾಗ 10 ಗಂಟೆ ಆಗ್ತಾ ಬಂದಿದೆ ನೋಡಿ. ಟೈಮು 10 ಗಂಟೆ ಆಗ್ತಾ ಇದೆ. ಎಲ್ಲರದು ಕೂಡ ಬ್ರೇಕ್ಫಾಸ್ಟ್ ಆಯಿತು, ಎಲ್ಲನೂ ಆಯಿತು. ಇವತ್ತು ಶನಿವಾರ ಇರೋದ್ರಿಂದ ಅಮ್ಮನೂ ಇವತ್ತು ಕಲರ್ ಡ್ರೆಸ್ ನೋಡಿ, ಅವಳಿಗೂ ಕಲರ್ ಡ್ರೆಸ್ ಹಾಕ್ಕೊಂಡು ಹೋದ್ಲು ಸ್ಕೂಲಿಗೆ. ಇವತ್ತು ಅವರೆಲ್ಲ ಹೋದ್ಮೇಲೆ ಎಲ್ಲ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಮಾಡ್ಕೋತೀನಿ ನಾನು. ಅವರಿದ್ದಾಗ ಏನೂ ಮಾಡ್ಕೊಳ್ಳೋದಾಗೋದಿಲ್ಲ. ನನ್ನ ಮಗನೂ ಆಟ ಆಡ್ತಿದ್ದಾನೆ. ಅವನು ಆಟ ಆಡಿ ಮುಗಿಸೋ ಅಷ್ಟರಲ್ಲೇ ಎಲ್ಲನೂ ಕೆಲಸನೂ ಮಾಡ್ಕೊಂಬಿಡ್ಬೇಕು ಫಟಾಫಟ. 11 ಗಂಟೆ ಅನ್ನೋಷ್ಟ್ರಾಗ ಮಲ್ಕೊಂಬಿಡ್ತಾನೆ. ಅದಕ್ಕೋಸ್ಕರ ನೋಡಿ. ಪಪ್ಪಿ 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 ಕೊಡಲ್ವಾ ಅಮ್ಮಂಗೆ? ಅಮ್ಮಂಗೆ ಪಪ್ಪಿ ಕೊಡಲ್ವಾ ನೀನು? ಈ ಕಡೆ ಒಳ್ಳು. ಏಯ್ ಗುನ್ನಮ್ಮ ಇವಾಗ ಮಲ್ಕೊಂಡೆದ್ದ ನೋಡ್ರಿ. 1-2 ಗಂಟೆ ಮಲ್ಕೊಂಡೆದ್ದ ಪಪ್ಪ. ಪಪ್ಪಿ ಚೀಸ್ ಚೀಸ್.
ನೋಡ್ರಿ ಆಟ ನೋಡ್ರಿ ಹೆಂಗೆ ಮಾಡ್ತಾನೆ. ಹ್ಞೂನಮ್ಮ. ಜ್ಯೂಸ್ ಬೇಕಾ? ಅಮ್ಮಿ ಬೇಕಾ? ಇವಾಗ ನೋಡ್ರಿ ಮಧ್ಯಾಹ್ನದ ಅಡುಗೆನು ಮಾಡ್ಕೋತಾ ಇದ್ದೆ. ಇವತ್ತು ಸಿಂಪಲ್ ಆಗಿ ಏನು ಮಾಡ್ಕೊಳಿಕ್ ಹೋಗಲಿಲ್ಲ. ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೆ, ಹಾಗೆ ಅನ್ನ, ಚಪಾತಿ, ಪಲ್ಯ ಎರಡೂ ಕೂಡ ಇತ್ತು. ಅದಕ್ಕೋಸ್ಕರ ಬೇರೆ ಏನು ಮಾಡಲಿಲ್ಲ. ಬೆಳಗ್ಗೆನೇ ಪಲ್ಯ ಮಾಡಿದ್ದೆ ಅಲ್ವಾ, ಆಲೂಗಡ್ಡೆ ಪಲ್ಯನೇ ಇತ್ತು. ರಸಮ್ ಮಾಡಿಕೊಂಡೆ ಅಷ್ಟೇ ಅನ್ನದ ಜೊತೆ ಅಂತ. ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಆಗುತ್ತೆ, ರಸಮ್ ಅನ್ನದ ಜೊತೆ ಬೇಕು ಅಂತ. ಹಾಯ್, ಗುಡ್ ಮಾರ್ನಿಂಗ್ ಫ್ಯಾಮಿಲಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಅದಿರಿ ಅಂತ ಭಾವಿಸ್ತೀನಿ. ನೋಡ್ರಿ ನಾನು ಕೂಡ ಆರಾಮದಿರಿ. ಇವತ್ತು ಸಂಡೇ ನೋಡ್ರಿ, ಸಂಡೇ ಅಮಾವಾಸ್ಯೆ ಇರೋದ್ರಿಂದ ಆಲ್ರೆಡಿ ನಾನು ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದಾಯಿತು. ಪೂಜೆನೂ ಕೂಡ ಆಯಿತು. ಮನೆ ಒರೆಸೋದು ಅದು ಇದು ಕೆಲಸಗಳು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಅಮಾವಾಸ್ಯೆಯಲ್ಲಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ರವಾ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ನೋಡಬೇಕು, ಏನಾದರೂ ಸ್ಪೆಷಲ್ ಮಾಡಿದರೆ ಮಾಡ್ತೀನಿ. ಅಮಾವಾಸ್ಯೆ ಇವತ್ತರಿಂದ ಸ್ಟಾರ್ಟ್ ನೋಡ್ರಿ. ಇವತ್ತಿಂದ ನಾನ್ ವೆಜ್ ಅದು ಏನು ತಿನ್ನಲ್ಲ. ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾರೂ ತಿನ್ನೋದಿಲ್ಲ. ನಾನಂತೂ ನಾನ್ ವೆಜ್ ತಿನ್ನೋದೇ ಇಲ್ಲ. ಶ್ರಾವಣ ಮುಗಿಯೋವರೆಗೂ ಕೂಡ ಯಾರೂ ಕೂಡ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅದು ಏನೂ ತಿನ್ನೋದಿಲ್ಲ. ಇವತ್ತಿಂದ ಸ್ಟಾರ್ಟ್ ನೋಡ್ರಿ, ಎಲ್ಲರೂ ವ್ರತ ಅಂತಲೇ ಹೇಳ್ಬೋದು. ಒಂದು ತಿಂಗಳವರೆಗೂ ಯಾರೂ ಕೂಡ ಏನೂ ತಿನ್ನೋದಿಲ್ಲ ನಾನ್ ವೆಜ್ ಅದು. ನಾನಂತರೂ ಯಾವಾಗಲೂ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ನೇ ನಾನು. ನನ್ನಂತರೂ ನಡೆಯುತ್ತೆ, ನಾನು ಯಾವಾಗಲೂ ಇದ್ದಂಗೆ ಇರುತ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೂ ಹೋಗ್ಬೇಕಂತ ಮಾಡಿದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ. ಮನೇಲಂದ್ರೂ ಎಲ್ಲ ಆಲ್ಮೋಸ್ಟ್ ಪೂಜೆದು ಎಲ್ಲ ಆಗಿದೆ. ಇವಾಗ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲವನ್ನೂ ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ನೋಡಿ, ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ಕೂಡ ಕುದೀತಾ ಇದೆ ನೋಡಿ. ಉಪ್ಪಿಟ್ಟು ಎಲ್ಲ ರೆಡಿ ಆಗಿದೆ. ರವಾನು ಕೂಡ ಹುರಿದಿಟ್ಕೊಂಡಿದ್ದೀನಿ. ಅಷ್ಟೇ ಮಿಕ್ಸ್ ಮಾಡಬೇಕಷ್ಟೇ. ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೆ, ಹಾಗೇನೆ ಫಟಾಫಟ್ನಂತ ಉಪ್ಪಿಟ್ಟನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಫಟಾಫಟ್ ಅಂತ ಉಪ್ಪಿಟ್ಟು ಕೂಡ ಮಾಡ್ಕೋತಾ ಇದ್ದೀನಿ. ನಾನು ಇದೇ ಥರ ನೋಡಿ ಮನೆಯಲ್ಲಿ ಇದ್ಬಿಟ್ರೆ ತಲೆ ಹೇರ್ ವಾಶ್ ಮಾಡಿದಾಗ ನಾನು ಇದೇ ರೀತಿಯಾಗಿ ಬನ್ ಹಾಕ್ಕೊಂಡೇ ಇರ್ತೀನಿ ಅಡುಗೆ ಎಲ್ಲ ಮುಗಿಯೋವರೆಗೂ. ಅಂದರೆ ಕೂದಲು ಜಾಸ್ತಿ ಉದ್ದ ಇರೋದ್ರಿಂದ ಒಂದೇನಾದರೂ ಕೂದಲು ಬಿಚ್ಚಿಬಿಟ್ಟು ಅಡುಗೆಯಲ್ಲಿ ಅದು ಬಿದ್ದುಬಿಟ್ರೆ ಸುಮ್ಮನೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಈ ಥರನೇ ಬನ್ನೇ ಹಾಕ್ಕೊಂಡಿರ್ತೀನಿ ತಲೆ ಸ್ನಾನ ಮಾಡಿದ ತಕ್ಷಣವೇ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಉದ್ರಾಗಿ ಆಗುತ್ತೆ. ಇವತ್ತು ರವಿವಾರ ಇರೋದ್ರಿಂದ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತೀವಿ. ಅಮಾವಾಸ್ಯೆ ದಿನ ಪೂಜೆ ಮಾಡೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಮಾಡ್ತೀವಿ. ಬಟ್ ಇವತ್ತು ಸ್ಪೆಷಲ್ ಆಗಿ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಗಂಡಂದಿರ ಪೂಜೆನ ಮಾಡುವಂತಹ ದಿನ ಇವತ್ತು. ನಾನು ಯಾಕೆ ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡೋದಿಲ್ಲ, ಯಾಕೆ ಗಂಡನ ಪೂಜೆ ಮಾಡೋದಿಲ್ಲ ಅಂತ ತುಂಬ ಜನಕ್ಕೆ ಕ್ವಶನ್ ಬಂದಿರ್ಬೋದು. ಯಾಕಪ್ಪ ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ. ನಾನು ಮದುವೆ ಆಗಿ ಇವಾಗ 6 ಇಯರ್ ಕಂಪ್ಲೀಟ್ ಆಗಿ 7 ಇಯರ್ಗೆ ಬಿದ್ದಿದೆ. ನಾನು 6 ಇಯರ್ಸಿಂದನೂ 1 ವರ್ಷನೂ ಕೂಡ ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡಿಲ್ಲ. ಯಾಕಪ್ಪ ಅಂದರೆ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಯಾರೂ ಕೂಡ ಈ ಭೀಮನ ಅಮಾವಾಸ್ಯೆನ ಸೆಲೆಬ್ರೇಷನ್ನೇ ಮಾಡಿಲ್ಲ ಅವರು.
ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ನೋಡಿ ಅಷ್ಟೇನೆ. ಹೊಸದಾಗಿ ಏನು ಮಾಡೋದು ನಾನು ಅಂತ ಹೇಳಿಬಿಟ್ಟು ಮಾಡ್ತಾ ಇಲ್ಲ ಅಷ್ಟೇನೆ. ಇವಾಗ ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಏನು ಇಲ್ಲ ಕಾರಣ, ಬಟ್ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಯಾರು ಕೂಡ ಸೆಲೆಬ್ರೇಟ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಕೂಡ ಮಾಡ್ತಾ ಇಲ್ಲ ಅಷ್ಟೇನೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ನೋಡಿ. ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದೇ ರೀತಿಯಾಗಿ ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ.